ಸ್ಟಾರ್ಟ್. ಅಧ್ಯಕ್ಷ ಮಹಾಶಯರೇ, ಪೂಜ್ಯ ಗುರುಜನರೇ, ಗ್ರಾಮಸ್ಥ ಬಾಂಧವರೇ ಹಾಗೂ ನನ್ನ ಸಹಪಾಠಿಗಳೇ, ನಮ್ಮ ದೇಶದ ಗಣರಾಜ್ಯ ಹೊಂದಿ 76 ವರ್ಷ ಗತಿಸಿದ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ ಈ ತತ್ವಗಳನ್ನು ಅಳವಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಘಟನೆ ಬರೆದರು. ಏಕೆಂದರೆ ನಮ್ಮ ದೇಶದ ಜನತೆ ಸುಖ, ಶಾಂತಿ, ಸಮಾಧಾನದಿಂದ ಬದುಕಬೇಕೆಂದು ಇಂದು ನಡೀತಿರಬಹುದು. ಏನು ಬಂಧುಗಳೇ, ಎಲ್ಲಾ ಕಡೆಗೆ ಮೋಸ, ವಂಚನೆ, ಕೊಲೆ, ಸುಲಿಗೆ, ಅಶಾಂತಿ, ಅಧರ್ಮ ತುಂಬಿಕೊಂಡಿದೆ. ಲೋಕವೇ ನನ್ನ ಮನೆ, ಮಾನವೇ ನನ್ನ ಕುಟುಂಬ ಎಂಬ ಬಸವವಾಣಿ ನಾವೆಂದೋ ಮರ್ತಿದ್ದೇವೆ. ಗಂಡ ಹೆಂಡತಿಯರಲ್ಲಿ ಸಹಬಾಳವೇ ಇಲ್ಲ, ತಂದೆ ಮಕ್ಕಳಲ್ಲಿ ಹೊಂದಾಣಿಕೆ ಇಲ್ಲ, ಅಣ್ಣ ತಮ್ಮರಲ್ಲಿ ಪ್ರೀತಿಯ ವಿಶ್ವಾಸವಿಲ್ಲ. ನಮ್ಮ ಮನೆಗೆ ಬೀಗರು ನೆಂಟರು ಬಂದ್ರೆ ಅಷ್ಟೇ ಅನ್ನಿಸುತ್ತದೆ. ಮಾತಿಗೆ ಸುಳ್ಳು ಹೇಳೋದು, ಕುಡಿಯಲಾರದು ಕುಡಿಯೋದು, ಸಿಕ್ಕಿದ್ದು ತಿಂದು ತೆಗೆದು ಮನುಷ್ಯನ ಸ್ವಾಭಾವಿಕ ಸ್ವಭಾವವಿದೆ. ಗ್ರಾಮಸ್ಥ ಬಾಂಧವರೇ, ಆಹಾರದಲ್ಲಿ ಸತ್ವ, ಆಚಾರದಲ್ಲಿ ತತ್ವ, ಮಾತಿನಲ್ಲಿ ಮಮತ್ವ ಇದ್ದರೆ ನಮ್ಮ ಜೀವನಕ್ಕೆ ಬರ್ತದೆ ಮಹತ್ವ ಎಂಬ ಮಾತು ಅರಿತ ಬಾಳಬೇಕು. ನನ್ನ ಸೋದರ ಸೋದರಿಯರೇ ಹಾಗೂ ಸಭಿಕರೇ, ನಿಮಗೆಲ್ಲ ನಾನು ಮಹದೇಶ ಶರಣಪ್ಪ ಮುನುರೇ ಹೇಳಿ ಬಯಸೋದೇನೆಂದ್ರೆ, ಯಾರು ತಂದೆ ಚರಣ ಪರಿಚಯ ಮಾಡುತ್ತಾರೋ ಅವರೆಂದೂ ಸಂಪತ್ತು ಹೀನರಾಗೋದಿಲ್ಲ. ಯಾರು ತಾಯಿಯ ಚರಣ ಪರಿಚಯ ಮಾಡುತ್ತಾರೋ ಅವರೆಂದೂ ಮಮತಾ ಹೀನರಾಗೋದಿಲ್ಲ. ಯಾರು ಅಣ್ಣಂದಿರ ಚರಣ ಪರಿಚಯ ಮಾಡುತ್ತಾರೋ ಅವರೆಂದೂ ಶಕ್ತಿ ಹೀನರಾಗೋದಿಲ್ಲ. ಯಾರು ಸೋದರಿಯರ ಚರಣ ಪರಿಚಯ ಮಾಡುತ್ತಾರೋ ಅವರೆಂದೂ ಚರಿತ್ರೆಹೀನರಾಗೋದಿಲ್ಲ. ಯಾರು ಗುರುವಿನ ಚರಣ ಪರಿಚಯ ಮಾಡುತ್ತಾರೋ ಅವರೆಂದೂ ಬುದ್ಧಿಹೀನರಾಗೋದಿಲ್ಲ. ಇಂಥ ಅಮೂಲ್ಯ ಮಾತು ತಾವೆಲ್ಲ ಅರಿತ ಬಾಳಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಹೇಳಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.